ಮಾಸದ 3ನೇ ರವಿವಾರದಂದು ನಡೀತಕ್ಕಂಥ ಈ ಕಾರ್ಯಕ್ರಮ ಇವತ್ತು 4ನೇ ರವಿವಾರ. ಅನಿವಾರ್ಯ ಕಾರಣದಿಂದ ಇವತ್ತು ನಡೆಸಲಿಕ್ಕೆ ಈ ವೇದಿಕೆ ಮೇಲೆ ಆಶೀನರಾದಂಥ ಇದುವರೆಗೂ ತಮ್ಮ ಅನುಭವ ಹಂಚುವಂಥ ಎಲ್ಲ ಗುರುವರ್ಗಗಳಲ್ಲಿ ಹಾಗೂ ತಮ್ಮೆಲ್ಲರಲ್ಲೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. ಸುಖ ಸ್ವರೂಪರೇ, ಕರುಣೆ ವಿದ್ಯೆಗಳುಳ್ಳ ಗುರು ಭಜನೇನು ಅಂತ ಒಂದು ನೀತಿ ಕ್ರಿಯಾಚರದ ಒಂದು ಪದ್ಯದ ಒಂದು ನುಡಿ, ಕೊನೆಯ ನುಡಿ, ಇದರೊಳಗೆ ಪಲ್ಲವಿ ಒಳಗಿನ ನುಡಿ ಇದು. ಎಂಥ ಗುರುವಿನ ಸೇವೆಯನ್ನು ಮಾಡಬೇಕು, ಯಾಕೆ ಮಾಡಬೇಕು, ಉದ್ದೇಶ ಏನು, ಯಾರು ಕೇಳ್ತಾರೆ ಇದನ್ನ? ಮುಮುಕ್ಷ ಆದಂತ ಶಿಷ್ಯ ಇದನ್ನು ಕೇಳ್ತಾನ, ನನಗೆ ಅಂತ ಗುರುವಿನ ಸೇವೆಯನ್ನು ನನಗೆ ಒದಗಿಸು, ಎಷ್ಟು ಜನ್ಮಗಳಾದವರು ಬರಲಿ, ಬೇಡುವೆನು ನಿಮ್ಮನ್ನು ಬಹುಬದಲು ಮಾಡು, ನನಗೆ ಎನ್ನ ಒಲಿದು ಸುಗುಣ ಸಂತತಿಗಳು. ಎಷ್ಟು ಜನ್ಮಗಳಲ್ಲೂ ಬರಲಿ ನನಗೆ, ಆದ್ರೆ ನಾನು ಎಂತಲ್ಲೇ ನಾನು ಜನ್ಮ ತಾಳ್ಬೇಕು ಅಂದ್ರೆ ಸುಗುಣ ಸಂತತಿಗಳಲ್ಲೇ ಜನ್ಮ ತಾಳ್ಬೇಕು. ಬೇರೆ ಯಾವುದು ಇನ್ನೊಂದು ಏನು ಬೇಕಾಗಿಲ್ಲ ನನಗೆ. ನನ್ನ ಜನ್ಮ ಬರುದ ಮುಂದೆ ಜನ್ಮಗಳು ಬರುದಾದ್ರೆ ಎಂತಲ್ಲಿ ನಾನು ಜನ್ಮ ತಾಳ್ಬೇಕು ಅಂತಂದ್ರ ಸುಗುಣ ಸಂತತಿ ಒಳಗೆ ನನಗೆ ಜನ್ಮ ತಾಳುವಂಗ ನಿಮ್ಮನ್ನ ನಾ ಕೇಳ್ಕೊಂತೇನೆ, ಬೇರೆ ಏನು ಕೇಳ್ಕೊಳೋದಿಲ್ಲ ನಾನು. ಯಾಕಂದ್ರೆ ಸುಗುಣ ಸಂತತಿ ಇತ್ತಂದ್ರ, ಸುಗುಣ ಸಂತತಿ ಒಳಗಿದ್ವಿ ಅಂದ್ರೆ ದುರ್ಗುಣಗಳಿಗೆ ಬರಾಕ ಅವಕಾಶನೇ ಇರುವುದಿಲ್ಲ. ದುರ್ಗುಣಗಳಲ್ಲಿ ನಡಕಿನ ಹೊಡೆಯುವುದಿಲ್ಲ. ಸದ್ಗುಣಗಳಲ್ಲಿ ಇದ್ದಲ್ಲೇ ದುರ್ಗುಣಗಳು ಬರಲಾರದು. ಅಂತಲ್ಲೇ ನನಗೆ ಇರಲಿ ಅಂತ ಹೇಳಿ ಕೊನೆಗೆ ಇದನ್ನು ಕೇಳ್ತಾನ, ಎಂಥವರ ಸೇವೆಯನ್ನ ನನಗೆ ಮಾಡುವಂತ ಅವಕಾಶ ಸಿಗಲಿಪ್ಪ ಅಂತಂದ್ರೆ ಕರುಣೆ ವಿದ್ಯೆಗಳುಳ್ಳ. ಎಂಥ ವಿದ್ಯೆ ಇರಬೇಕು? ಜನ್ಮದ ಸ್ವಾರ್ಥಕತೆಯನ್ನ ಮಾಡಿಕೊಳ್ಳುವಂತ ಒಂದು ಬಲ ವಿದ್ಯೆ, ಶ್ರೇಷ್ಠವಾದಂತ ವಿದ್ಯೆ, ಬ್ರಹ್ಮವಿದ್ಯೆ. ಆ ಬ್ರಹ್ಮವಿದ್ಯೆ ಉಳ್ಳಂತ ಗುರುವಿನ ಸೇವೆಯನ್ನ ಮಾಡುವಂತ ಅವಕಾಶ ನನಗೆ ಸಿಗಲಿ. ಯಾಕೆ ಗುರುಗಳ ತಕ್ಷಣ ಸಾಕಷ್ಟು ಗುರುಗಳದಾರ ಅನ್ನೋದನ್ನ ನಿಜಗುಂಡ್ರು ಸಾಕಷ್ಟು ಹೇಳ್ಕೊಂತನ ಬಂದಾರ. ಯಜ್ಞವಲ್ಕರು ಮೈತ್ರಿಗೂ ಹೇಳ್ಯಾರ ಗುರುಗಳ ಬಗ್ಗೆ, ಗುರುಗಳ ಹೆಂಗಿರ್ತಾರ, ಯಾವ್ಯಾವ ರೀತಿಯಾಗಿರ್ತಾರ ಅಂತ ಹೇಳ್ಕೊಂತ ಬಂದಾರ. ಸಾಕಷ್ಟು ನಾವು ನೋಡ್ತೇವೆ. ಈಗ ಎಲ್ಲರನ್ನೂ ಗುರುಗಳಾಗಿ ಸ್ವೀಕಾರ ಮಾಡ್ತೇವೆ. ಆದ್ರೆ ಈ ಜನ್ಮದ ರಹಸ್ಯವನ್ನ ತಿಳಿಸಿ, ಈ ಬಂದಂತ ಮನುಷ್ಯ ಜನ್ಮದ ಯಾಕೆ ಬಂತು, ಎದಕ್ಕೆ ಇದನ್ನು ಉಪಯೋಗ ಮಾಡ್ಕೋಬೇಕು, ಈ ಭವಬಂಧನವನ್ನು ಕಳ್ಕೊಳ್ಳಿಕ್ಕೆ ಇಲ್ಲಿ ಸಾಧ್ಯ ಇದೆ ಅನ್ನುವಂತ ವಿಚಾರಗಳನ್ನ ತಿಳಿಸ್ಕೊಡ್ತಾರಲ್ಲ, ಅಂತ ಗುರುವಿನ ಸೇವೆಯನ್ನು ನಾವು ಮಾಡಬೇಕು. ಅಂತಲ್ಲೇ ನಮಗೆ ಜನ್ಮ ಬರಲಿ. ಯಾಕೆ ಅಂತ ಗುರುವಿನಲ್ಲಿ ಕರುಣೆ ಇರ್ತೈತಿ. ಆ ಕರುಣೆ ಅಂತಕ್ಕಂಥದ್ದು ಬರೇ ನಮಗ ಆಪ್ತರಿಗ ಮೇಲೆ ಅಷ್ಟೇ ಅಲ್ಲದು. ಅದನ್ನ ಆಗಲೇ ಹೇಳಿದ್ರಲ್ಲ, ಬ್ರಹ್ಮಾನಂದ ಆಶ್ರಮದ ಬಸವಲಿಂಗ ಸ್ವಾಮಿಗಳು ಹೇಳಿದ್ರಲ್ಲ, ನನ್ನ ತಂದೆ ತಾಯಿ ಮಕ್ಕಳ ಮೇಲೆ, ನಾನು ಸಾಕಿದಂತ ಪ್ರಾಣಿಗಳ ಮೇಲೆ, ನಾನು ಹಚ್ಚಿದಂತ ಗಿಡ ಮರಗಳ ಮೇಲೆ, ಅವರಿಂದ ನಾನು ಮುಂದೆ ಉಪಯೋಗ ಆಗಲಿ ಅಂತ ನಾವು ಕರುಣೆ ಪ್ರೀತಿಯನ್ನು ತೋರಿಸ್ತೇವೆ. ಅದಲ್ಲ, ಮುಂದೆ ನನಗೆ ಉಪಯೋಗ ಬರಲಾದಂಥದ್ರ ಮೇಲೂ ಕೂಡ ಪ್ರೀತಿ ಇರಬೇಕಲ್ಲ, ಅದಕ್ಕೆ ಕರುಣೆ ಅಂತ. ಎಲ್ಲ ಕರುಣೆ ಇರಲಿ ಜೀವರೊಳಗೆ ಅಂತ, ಎಲ್ಲಾ ಜೀವರೊಳಗೆ ಕರುಣೆ ಗುಣ. ಎಲ್ಲವೂ ನನ್ನಂತೆ ಈ ಶರೀರ ಹೆಂಗ ಐತಿ ಹಂಗ ಅವು ಶರೀರ ಧಾರಣೆಯನ್ನು ಮಾಡಿ ಬಂದವು. ಆ ಶರೀರದಕ್ಕೆ ನಾನು ಈ ಶರೀರದಿಂದಾಗಲಿ, ವಾಣಿಯಿಂದಾಗಲಿ, ಮನಸ್ಸಿನಿಂದಾಗಲಿ ನೋವು ಪಟ್ರೆ
ಅವಕ್ಕೆ ನೋವು ಆಕೈತಿ ಅಂತ ತಿಳ್ಕೊಂಡು ಯಾವ ಜೀವಿಗೂ ಕೂಡ ನೋವು ಆಗ್ಲಾರ್ದಂತ ಆಚರಣೆ ಅಲ್ಲಿ ಇರ್ತೈತಿ. ಅಂತ ಗುರುವಿನಲ್ಲಿ ಆ ಗುಣ ಇರ್ತೈತಿ. ಅವನು ಯಾರಿಗೂ ನೋವನ್ನ ಕೊಡಕ್ ಹೋಗುದಿಲ್ಲ. ಗುರು ಯಾರಿಗೂ ನೋವನ್ನ ಕೊಟ್ಟಿಲ್ಲ, ಕೊಡ್ಲಿಕ್ಕೆ ಹೋಗುದಿಲ್ಲ. ತನಗೆಷ್ಟೇ ಕಷ್ಟಗಳು ಬಂದ್ರು, ತನಗೆಷ್ಟೇ ನೋವು ಆದ್ರೂ ಕೂಡ ಸಕಲ ಜೀವರಾಶಿಗಳಲ್ಲಿ ಲೇಸನ್ನ ಬಯಸ್ತಾನ ಹೊರತಾಗಿ ತನಗೆ ಬಂದಂತ ನೋವನ್ನ, ತೊಂದರೆಯನ್ನ ಅದನ್ನ ಹೇಳ್ಕೊಳ್ಳಿಕ್ಕೆ ಹೋಗುದಿಲ್ಲ. ಯಾಕೆ ಜೀವನಗಳಿಗೆ ಕರುಣೆ ಇರ್ತದೆ, ದಯೆ ಇರ್ತದೆ. ಅದ ಧರ್ಮದ ಮೂಲ ಅಂತ ಹೇಳಿದ್ರು. ಧರ್ಮಕ್ಕೆ ತಳಪಾಯ ಯಾವ್ದು ಅಂದ್ರೆ ದಯಾಗುಣ. ಅಂತ ಗುಣ ಗುರುವಿನಲ್ಲಿ ಇರ್ತತಿ. ಅವ ಸೇವೆ ಮಾಡ್ಲಿಕ್ಕೆ ಯೋಗ್ಯ ಇರ್ತಾನ. ಅಂತ ಗುರುವಿನ ಸೇವೆಯನ್ನ ಮಾಡುವಂತ ಅವಕಾಶ ಸಿಗ್ಬೇಕಲ್ಲ. ಯಾಕ ದೋಷಗಳ ನಮ್ಮಲ್ಲಿ ತುಂಬ್ಕೊಂಡು ಕುಂತವು. ಆಪ್ತ ಅಂಗ ಸ್ಥಾನ ಸದ್ಭಾವದಿಂದ ಸೇವೆಯನ್ನ ಮಾಡ್ಬೇಕಂದ್ರೆ ದೋಷಗಳು ಹೋಗಿರ್ಬೇಕಲ್ಲ. ಹೌದಲ್ಲ, ಶರೀರದ ದೋಷದ, ವಾಣಿಗಳ ದೋಷದ, ಮನಸ್ಸಿನೊಳ ದೋಷದ, ಈ ತ್ರಿವಿಧ ಕರ್ಮ ದೋಷಗಳನ್ನ ಕಳ್ಕೊಳ್ಳಿಕ್ಕೆ ಒಳ್ಳೆ ಗುಣ ಸಂತತಿ ಒಳಗೆ ಬಂದಾಗ ಮಾತ್ರ ಕಳ್ಕೊಳ್ಳಿಕ್ಕೆ ಬರ್ತತಿ. ಹಂಗೆ ಕಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಗುಣ ದೋಷಗಳನ್ನ ಕಳ್ಕೋಬೇಕಾದ್ರೆ ಸದ್ಗುಣ ಸಂಪನ್ನರಾಗಿ ಅಂತವರ ಸೇವಾದಿಗಳಲ್ಲಿ ತೊಡಗಿದಾಗ ಅವರು ಸದ್ಗುಣದ ಅನ್ನೋದು ಗೊತ್ತು ಮಾಡ್ಕೊಂಡಾಕ ಎಷ್ಟೋ ಜನ್ಮಗಳು ಹೋಗ್ತಾವ. ಗುರುಗಳು ಅನ್ನೋದು ಗುರ್ತು ಮಾಡ್ಕೋಬೇಕಲ್ಲ, ಗುರ್ತು ಹಚ್ಚಿ ಹೊಡೋದಿಲ್ಲಲ್ಲ ಅವರು. ಹೌದಲ್ಲ, ಸಾಮಾನ್ಯನಂತೆ ಇರ್ತಾರ ಅವರು. ಅವ್ರಿಗೆ ಹೇಳಕ್ಕೂಲ್ಲ, ನಾನು ಇದನ್ನ ತಿಳಿದೇನಿ, ಬಲ್ಲೇನೆ ಅಂತ ಹೇಳಲಿಕ್ಕೆ ಹೋಗುದಿಲ್ಲ. ಅಂತ ಗುರುವಿನ ಸೇವೆಯ ಅವಕಾಶವನ್ನ ನಾವು ಪಡೆಯಕೋಬೇಕಾದ್ರೆ ನನ್ನ ದೋಷಗಳನ್ನ ದೂರ ಮಾಡ್ಕೋಬೇಕಾಯ್ತಿ. ವಾಣಿ ದೋಷ, ಶರೀರದ ದೋಷ, ಹೌದಲ್ಲ, ಮನಸ್ಸಿನ ದೋಷಗಳು. ಈ ಮನಸ್ಸಿನ ದೋಷಗಳು ಅಂತಕ್ಕಂಥವು ಬಹಳ ಕೆಟ್ಟವು. ಶರೀರ ದೋಷ, ವಾಣಿ ದೋಷ ತಿಳ್ಕೊಂಡಾಗ ಇನ್ನೊಬ್ಬರಿಗೆ ಕಾಣಲ್ಲಂಗೆ ನಡ್ಕೋಬಹುದು. ಆದ್ರೆ ಮನಸ್ಸಿನ ದೋಷ ಅದು ಬಹಳ ಕೆಟ್ಟದ್ದು. ಯಾಕಂದ್ರೆ ಕಾಮ ಕ್ರೋಧಾದಿಗಳಂತಕ್ಕಂಥ ವೈರಿಗಳು ಅದ್ರೊಳಗಿದಾವೆ. ಅವ್ರು ಕಳ್ಕೋಬೇಕಲ್ಲ ಮೊದಲಿಗೆ. ಕಾಮ, ಕ್ರೋಧ, ಮೋಹ, ಮದ, ಮತ್ಸರಾದಿಗಳೆಲ್ಲ ಬಲಿಗೆ ಬೀಳಬಾರ್ದಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಒಳ್ಳೆ ಸಂತತಿ, ಸುಗುಣ ಸಂತತಿ ಒಳಗೆ ನನ್ನ ಜನ್ಮಗಳು ಬರಲಿ. ಬೇಡುವೆನ ಭವದಳು ಎಷ್ಟೋ ಜನ್ಮಗಳು ಬರಲಿ. 84 ಲಕ್ಷ ಜೀವರಾಶಿಗಳಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಜನ್ಮ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಬಂದು ಕೂಡ ಇಲ್ಲಿ ಎಷ್ಟು ದೋಷಗಳದಾವು. ಮನುಷ್ಯರಾಗಿ ಹುಟ್ಟೆವು ಕರೆ, ಆದ್ರೆ ಮನುಷ್ಯತ್ವ ಆಗಿದ್ದೇವು ಹೆಂಗು ನಮ್ಮಲ್ಲಿ. ಮಾನವೀಯ ಗುಣಗಳು ಏನಾರ ಅದಾವ ಹೆಂಗ, ಇದನ್ನು ವಿಚಾರ ಮಾಡಬೇಕೈತಿ. ಎಲ್ಲಿವರೆಗೂ ಮಾನವೀಯ ಗುಣಗಳು, ಮಾನವತ್ವ ಬರೋದಿಲ್ಲೋ ಅಲ್ಲಿವರೆಗೂ ಗುರು ಸೇವಾದಿಗಳಲ್ಲಿ ತೊಡಗಲಿಕ್ಕೆ ಆಗುದಿಲ್ಲ. ಗುರು ಸೇವಾದಿಗಳಲ್ಲಿ ತೊಡಗಬೇಕಂದ್ರೆ ಮಾನವೀಯ ಗುಣಗಳನ್ನು ಅಳವಡಿಸ್ಕೋಬೇಕಾಯ್ತು. ಅದಕ್ಕೆ ಅವ್ನು ಕೇಳ್ತಾನ ಮುಮುಕ್ಷು, ನನಗೆಂತ ಬರ್ಲಿಪ್ಪ, ನನಗೆ ಏನೇ ಬರ್ಲಿ, ನನಗೆ ಒಳ್ಳೆ ಸುಗುಣ ಸಂತತಿ ಒಳಗೆ ನಾನು ಹುಟ್ಟುವಂಗೆ ನನಗೆ ಇದನ್ ಮಾಡು. ನಿಮ್ಮನ್ನು ಬೇಡೋದಲ್ಲ, ನಾನು ಬೇರೆ ಏನೂ ಬೇಡೋದಿಲ್ಲ. ನಾನು ನೀವು ಸಂಪತ್ತು ಕೊಡ್ರಿ, ನನಗೆ ನಿನ್ನ ಆಯುಷ್ಯ ಆರೋಗ್ಯ ಕೊಡ್ರಿ, ಇನ್ನೊಂದು ಅಂತ ಹೊರಗಿನ ಭೌತಿಕ ವಸ್ತುಗಳ ಅಪೇಕ್ಷೆನ ಇಟ್ಕೊಂಡಿಲ್ಲ. ಅವ ಏನ್ ಅಪೇಕ್ಷೆ ಐತೆ ಅವಾಗ ಅಂತಂದ್ರೆ ಸುಗುಣ ಸಂತತಿ. ಎಷ್ಟು ಜನ್ಮಗಳ ಬರಲೇವು, ಅದು ಸುಗುಣ ಸಂತತಿ ಒಳಗೆ ಇರುವಂಗೆ ನನಗೆ ಕರುಣಿಸ್ರಿ. ಅದನ್ನ ನಾನು ನಿಮ್ಮಿಂದ ಬೇಡೋದು, ಬೇರೆ ಏನೂ ಬೇಕೇ ನನಗೆ ಹರಸ್ರಿ. ಹಂಗೆ ನನಗೆ ಒಳ್ಳೆ ಸಂತತಿ ಒಳಗೆ ಹುಟ್ಟಪ್ಪ ನೀನು ಅಂತ ಹರಸ್ರಿ. ಅದನ್ನು ಒಂದೇ ಬೇಡ್ತೇನೆ ನಾನು. ಯಾಕಂದ್ರೆ ಉತ್ತಮ ಸಂಘ ಬಂದಿವಂದ್ರೆ ಮತಿಗೆ ಮಂಗಲ. ಅದ ಮತಿಯನ್ನ ಶಾಂತ ಮಾಡೋದು ಯಾವುದು ಅಂದ್ರೆ ಉತ್ತಮರ ಸಂಘ. ಉತ್ತಮರ ಸಂಘದೊಳಗೆ ಬರೋದು ಬಹಳ ಮುಖ್ಯ ಐತಿ. ಇಲ್ಲಿ ಮನುಷ್ಯ ಜನ್ಮ ಬಂದು ಸಾಕಷ್ಟು ಸಂಘಗಳದಾವ ಇಲ್ಲಿ ಮನುಷ್ಯ ಜನ್ಮದೊಳಗೆ. ಇಂದ್ರಿಯ ಸಂಘ, ದೇಹದ ಸಂಘ, ಹೊರಗೆ ಬಾಹ್ಯ ವಿಷಯ ವಸ್ತುಗಳ ಸಂಘ, ಹೌದಲ್ಲಿ ಇವು ಸಂಘಗಳ ಇವಕ್ಕನುಸಾರವಾಗಿ ಅಂತಂತ ಇದನ್ನ ಮಾಡ್ತೀವಿ ನಾವು. ಹೌದಲ್ಲ,
ಯಾರ್ಯಾರಿಗೆ ಯಾವ ವಿಷಯ ವಸ್ತುಗಳ ಅಪೇಕ್ಷೆ ಐತೆ ಅಂತವ್ರ ಸಂಘವನ್ನು ಹುಡುಕೊಂತ ಹೋಗ್ತೀವಿ. ಆದ್ರೆ ಉತ್ತಮರ ಸಂಘದೊಳಗೆ ಬರ್ಬೇಕನ್ನುವಂತ ಅಪೇಕ್ಷೆ, ಸದ್ಗುರುಗಳ ಸಂಘದೊಳಗೆ ಬರ್ಬೇಕನ್ನುವಂತ ಅಪೇಕ್ಷೆ ಬರ್ಬೇಕಂದ್ರೆ ಹಿಂದಿನ ನನ್ನ ಜನ್ಮದಲ್ಲಿ ಬಂದಂತ ವಾಸನಾ ರೂಪದಿಂದ ಇರ್ತಕ್ಕಂಥ ದೋಷಗಳನ್ನ ಕಳ್ಕೋಬೇಕು. ಅವು ಕಳ್ಕೊಳ್ಳಾರ್ದ ಉತ್ತಮರ ಸಂಘ ದೊರಕುದಿಲ್ಲ. ಉತ್ತಮರ ಸಂಘಕ್ಕೆ ಬಂದು ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ವ್ಯರ್ಥ ಮನುಷ್ಯ ಜನ್ಮ ಹೋಗ್ಬಿಡ್ತೈತಿ. ಅದಕ್ಕೆ ಅವ್ರು ಹೇಳ್ತಾರ, ಇಲ್ಲಿ ಕರುಣೆ ಗುಣ ಮುಖ್ಯ ಐತಿ. ಅಂತ ಕರುಣೆ ಉಳ್ಳಂತ ವಿದ್ಯೆಗಳುಳ್ಳಂತ ಸಕಲ ವಿದ್ಯೆಗಳು ಇರ್ತಾವ ಗುರುವಿನಲ್ಲಿ. ಆದ್ರೆ ಯಾವ ವಿದ್ಯೆಯನ್ನು ಅವ ಬಳಕೆ ಮಾಡ್ಕೊಳಕ್ ಹೋಗುದಿಲ್ಲ. ಜನರನ್ನ ವರಿಷ್ಠರನ್ನ ಮಾಡುವಂತ ವಿದ್ಯೆನೂ ಐತಿ, ಅದನ್ನು ಮಾಡ್ಕೊಳಕ್ ಹೋಗುದಿಲ್ಲ. ಜನರಲ್ಲಿ ಇರ್ತಕ್ಕಂಥ ಅಜ್ಞಾನದಿಂದ ಬಳಲ್ತಕ್ಕಂಥ ಈ ಮನುಷ್ಯನನ್ನ ಶಾಶ್ವತವಾದಂತಹ ಸುಖವನ್ನು ಹೊಂದುವಂತ ಮಾರ್ಗಕ್ಕೆ ಹಚ್ಚಬೇಕಪ್ಪ ಅನ್ನುವಂತ ಅಪೇಕ್ಷೆ ಒಂದೇ ಇರ್ತೈತೆ. ಅವನು ಬೇರೆ ಏನೂ ಅಪೇಕ್ಷೆ ಇರುವುದಿಲ್ಲ ಸದ್ಗುರುವಿನಲ್ಲಿ. ಯಾವಾಗ ಇವರು ನಮ್ಮಂಗಾಗ್ಯಾರಪ್ಪ, ಇವ್ರು ಮುಕ್ತಿ ಸುಖವನ್ನು ಹೊಂದ್ಯಾರ ಅನ್ನುವಂತ ಅಪೇಕ್ಷೆ ಒಂದೇ ಇರ್ತೈತಿ. ಈ ವಿಷಯದ ಸುಖದ ಬೆನ್ನ ಹತ್ತಿ ಯಾಕೆ ಈ ಮನುಷ್ಯ ಜನ್ಮವನ್ನು ವ್ಯರ್ಥ ಹಾಳು ಮಾಡ್ಕೊಂತಾರಪ್ಪ, ಇವ್ರು ಇದ್ರೊಳಗೆ ಸುಖ ಇಲ್ಲ, ಸುಖ ಇಲ್ಲದಲ್ಲೇ ಸುಖವನ್ನು ಹುಡುಕುವಂತ ಯಾಕೆ ಬಳಲ್ತಾರಪ್ಪ ಇವರು? ಎಂದ ನಮ್ಮಂಗ ಆಗ್ಯಾರ, ನಮ್ಮಂಗ ಎಂದ ಇವರು ಆ ನಿಜ ಸುಖವನ್ನು ಹೊಂದಿ ಈ ಮನುಷ್ಯ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಅನ್ನುವಂತ ಕಳಕಳಿಯಿಂದ ಅವರು ಕರುಣಾ ದೃಷ್ಟಿಯಿಂದ ಕರುಣೆಯಿಂದ ತಮ್ಮ ಅನುಭವ ಅಮೃತವನ್ನ ನಮಗ್ ತಿಳಿಸ್ಕೊಡ್ತಿರ್ತಾರ. ಅಂತವರ ಸೇವೆಯಲ್ಲಿ ತೊಡಗುದಂದ್ರ ಜನ್ಮ ಜನ್ಮದ ಒಂದು ಪುಣ್ಯ ಇದ್ರೆ ಮಾತ್ರ ಆಗುತ್ತ. ಅದಕ್ಕೆ ಮೈತ್ರಿಗೆ ಹೇಳಿದವರು, ಈ ಮೈತ್ರ ಇಂಥ ಒಂದು ಇದನ್ನ ಕೇಳಾಕತ್ತಲ್ಲ, ಎಷ್ಟು ಜನ್ಮದ ಪುಣ್ಯ ಇತ್ತು ಏನೋ ನಿನಗೆ, ಪುಣ್ಯವಿಲ್ಲದವರಿಗೆ ಎಂತ ದೊರಕೊಳ್ಳೋದು ಈ ವಿಚಾರ. ಅದಕ್ಕೆ ಮುಮುಕ್ಷಾದಂತ ಕೇಳೋದು ಏನು ಅಂತ ಬೇರೆ ಏನೂ ಕೇಳಾಕ ಹೋಗುದಿಲ್ಲ. ನನಗೆ ಆರೋಗ್ಯ ಕೊಡು, ಸಂಪತ್ತು ಕೊಡು, ಅಷ್ಟ ಐಶ್ವರ್ಯಗಳನ್ನ ಕೊಡು, ಪದವಿಯನ್ನು ಕೊಡು, ಇವು ಯಾಕಂದ್ರೆ ಹಾಳಾಗಿ ಹೋಗುವಂತವ ಇವು ಯಾವುವು ಕೂಡ ಶಾಶ್ವತವಾಗಿ ಉಳಿದಿಲ್ಲ. ಯಾವ ಪಡ್ಕೊಂಡು ಬಂದಿದ್ವು ಆ ಉಳಿತಾವನ ಕೊನೆಗೆ ಇಲ್ಲ. ಈ ಶರೀರನ ಉಳಿದಿಲ್ಲ ಅಂದ್ರೆ ಅವು ಏನು ಉಳಿತಾವನೋ ಅದರಿಂದ ಈ ಶರೀರದಿಂದನೂ ಸುಖ ಇಲ್ಲ, ಅದರಿಂದ ಸುಖ ಐತೆನೋ ಇಲ್ಲ. ಸುಖ ಅದ್ರೊಳಗಿಲ್ಲ, ನಿನ್ನೊಳಗೆ ಐತೆ ಅನ್ನುವಂತ ವಿದ್ಯೆ ಅವರಲ್ಲಿ ಕರಗತಾಗಿರ್ತದೆ. ಅಂತ ವಿದ್ಯೆ ಉಳ್ಳಂತ ಗುರುವಿನ ಸ್ತುತಿಯನ್ನ, ಅವರ ನೆನಪನ್ನ, ಅವನ ಸ್ಮರಣೆಯನ್ನ ಮಾಡ್ತಕ್ಕಂತ ಒಂದು ಗುಣವನ್ನ ನನಗೆ ಕೊಡು, ಬೇರೆ ಏನೂ ಬೇಕಾಗಿಲ್ಲ. ಗುರು ಕರ್ಣೆ ದೊರಕಿದ್ದ ಆದ್ರೆ ಎಲ್ಲವೂ ಕೂಡ ಈ ಭವಬಂಧನ ಅನ್ನೋದು ನಾಶ ಆಗಿ ಹೋಗ್ಬಿಡ್ತೈತಿ. ಕರುಣಾ ದೃಷ್ಟಿ ಬಿದ್ದರೆ ಸಾಕು ಎಲ್ಲವೂ. ಅದಕ್ಕೆ ನೀನು ಒಲಿದರೆ ಕೊನೋದು ಇದೆ ಎಂತ ಆ ದೃಷ್ಟಿ ಇರ್ತೈತಲ್ಲಿ. ಯಾರಲ್ಲೂ ಕೂಡ ದೋಷವನ್ನ ನೋಡ್ಲಿಕ್ಕೆ ಹೋಗುದಿಲ್ಲ. ಅಂತ ಗುರುವಿನ ಸ್ಮರಣೆಯನ್ನ, ಅಂತ ಗುರುವಿನ ಸೇವೆಯನ್ನ ಮಾಡುವಂತ ಗುಣ ನಮಗೆ ಬರಬೇಕು. ನಾವು ನಮಗೇನ್ ಬೇಕಾಗೈತೆ ಅದು ಸಿಕ್ಕರೆ ಸಾಕಪ್ಪ, ಮತ್ ಬಾಳಿ ನೋಡಂಗಿಲ್ಲ. ಹೌದಲ್ಲ? ಅದಕ್ಕೆ ಅಪ್ಪ ಅವ್ರು ಬೇಯ್ತಿದ್ರ, ವಿಷಯಕ್ಕಾಗಿ ಬರ್ತೀರಂದ್ರೆ ವಿಷಯ ತಗೊಂಡ್ ಬಂದ್ರೆ ನಾವು ಇದನ್ ಮಾಡ್ತೀವಿ, ಇಲ್ಲ ಅಂದ್ರೆ ಇದಕ್ಕಾಗಿ ಬರ್ರಿ. ರಾತ್ರಿ 6 ತಾಸು ರಾತ್ರಿ ಬಂದ್ರು ಕೂಡ ಯವಶ್ಯಕತೆ ಹೇಳ್ತೇವಿಲ್ಲ. ಆದ್ರೆ ವಿಷಯಕ್ಕಾಗಿ ಬಂದ್ರ ವಿಷಯನ ಕೇಳೋದು ನಾವು. ಹೌದಲ್ಲ? ಅದನ್ನು ಖಂಡಿತವಾಗಿ ಹೇಳ್ತಿದ್ರು. ಅಂತ ಗುರು ಸೇವಾದಿಗಳಲ್ಲಿ ತೊಡಗಬೇಕಂದ್ರೆ ನಮ್ಮಲ್ಲಿಯೂ ಕೂಡ ಒಂದು ವಾಣಿ ದೋಷ, ಮನಸ್ಸಿನ ದೋಷ, ಶರೀರ ದೋಷ ಹೋಗಿರ್ಬೇಕು. ಮುಮುಕ್ಷು ಇದನ್ನು ಕೇಳಿದ್ದು. ಸಾಮಾನ್ಯರ ಕೇಳುವುದೆಲ್ಲ ವಿಷಯ ವಸ್ತುಗಳನ್ನ, ಗುರು ನನಗೆ ಅದು ಕೊಟ್ಟು ಸಾಕ್ತಾ, ಇದು ಕೊಟ್ಟು ಅಂತ ಗುರುವನ್ನು ಮಾಡ್ಕೊಂಡೇವ್ ನಾವು. ಆದ್ರೆ ಈ ಜನ್ಮದ ಸಾರ್ಥಕತೆಯನ್ನು ಮಾಡ್ಕೋಬೇಕಂದ್ರೆ ಗುರು ವಿದ್ಯೆಗಳ ಸಕಲ ಎಲ್ಲ ವಿದ್ಯೆಗಳ ಸಮೂಹ ಅವರಲ್ಲಿ ಇರ್ತದೆ. ಆದ್ರೂ ಕೂಡ ಅವ್ನು ಯಾವನ್ನೂ ಬಳಕೆ ಮಾಡ್ಕೋದಿಲ್ಲ. ಅವ್ರು ನೇರವಾಗಿ ಏನ್ ಹೇಳ್ತಾರಂದ್ರೆ, ಇನ್ನ ಆತ್ಮನ ಇದ್ದೀಪ, ಈ ಸಚ್ಚಿದಾನಂದ ಸ್ವರೂಪನ ಇದ್ದಿ, ನಿತ್ಯ ಪರಿಪೂರ್ಣ ವಸ್ತುನ ನೀನಿದ್ದಿ,
ಈ ದೇಹ ನೀನಲ್ಲ, ಈ ವಿಷಯ ವಸ್ತುಗಳಿಂದ ಸುಖ ಇಲ್ಲ, ಸುಖ ನಿನ್ನೊಳಗೆ ಐತಿ. ನಿನ್ನೊಳಗಿರುವಂತ ಸುಖವನ್ನ ನೀ ಕಾಣಬೇಕಂದ್ರೆ ದೋಷಗಳನ್ನ ಕಳ್ಕೊಂಡು, ವಾಣಿ ದೋಷ, ಶರೀರ ದೋಷ, ಮನುಷ್ಯನ ದೋಷವನ್ನು ಕಳ್ಕೊಂಡಾಗ ಆ ಪರಬ್ರಹ್ಮ ವಸ್ತುನ ನೀನಾಗಿ ಉಳಿಸಿ. ಅಂತ ಪರಬ್ರಹ್ಮ ವಸ್ತುವನ್ನ ನಾನು ಕಾಣ್ಬೇಕಂದ್ರೆ ಅಂತ ಗುರು ಶಿವಾದಿಗಳಲ್ಲಿ ತೊಡಗಬೇಕು. ಅದನ್ನ ಕೇಳಿದವ, ಬೇರೆ ಏನು ಕೇಳಿಲ್ಲ. ಅದಕ್ಕೆ ಬೇಡುವೇನು ಭವಭವದಳು ಮಾಡುವು ನನಗೆ ಜನ ಒಲೆದು ಸುಗುಣ ಸಂತತಿಯನ್ನು. ಈ ಒಲದು ನನಗೆ ಕೊಡಪ್ಪ, ನನಗೆ ಎಂತ ಗುಣವನ್ನ ಕೊಡು ಅಂದ್ರೆ ಸೇವಾ ಗುಣವನ್ನ ಕೊಡು. ಸೇವೆ ಇದ್ರೆ, ಸೇವೆ ಸತ್ಕರ್ಮಗಳಿಲ್ಲದೆ ಎತ್ತನದು ಮುಖ್ಯ. ಸೇವಾ ಬೇಕಲ್ಲ. ಸೇವಾ ಅಂದ್ರೆ ಗುಲಾಮಗಿರಿ ಅಲ್ಲದು, ಆಪ್ತ ಅಂಗ ಸ್ಥಾನ ಸಂಭಾವನೆಯಿಂದ ಮಾಡ್ತಕ್ಕಂಥದ್ದು ಸೇವಾ. ಅದು ಗುಲಾಮ್ ಅಲ್ಲ, ಅದು ನನ್ನಲ್ಲಿ ಇರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನ ದೂರ ಮಾಡಿಕೊಡಕ್ಕೆ ಒಂದು ಅವಕಾಶ. ಹೌದಲ್ಲ, ಸೇವಾ ಸತ್ಕರ್ಮಗಳ ನನ್ನಲ್ಲಿ ಇರ್ತಕ್ಕಂಥ ಅಹಂಕಾರ ಮಮಕಾರಗಳನ್ನ ಗೊತ್ತಿಲ್ಲಂಗೆ ದೂರ ಆಗಿ ಹೋಗ್ತಾವ. ಅದಕ್ಕೆ ಮೊದಲಿಗೆ ಸೇವಾದಿಗಳಲ್ಲಿ ತೊಡಗಿಸ್ತಿದ್ರು. ಗುರು ಬ್ರಹ್ಮಚರ್ಯ ಆಶ್ರಮದೊಳಗೆ ಗುರುಕುಲ ಪದ್ಧತಿ ಒಳಗೆ ವಿದ್ಯೆಯನ್ನ ಮೊದಲೇ ಕೇಳಿಕೊಟ್ಟಿಲ್ಲ. ಅಲ್ಲಿ ಸೇವೆಯನ್ನ ಮಾಡಕ್ ಹಚ್ಚಿ ಸೇವಾ ಕರ್ಮಗಳಲ್ಲಿ ತೊಡಗಿಸಿ ಆಮೇಲೆ ಅವರಿಗೆ ಪರಿಪಕ್ವ ಆದ್ಮೇಲೆ ಅಲ್ಲಿ ಅಹಂಕಾರ ಮಮಕಾರಗಳು, ನಾನು ಅಂತವ ನಾನು ಇಂಥವ ಅನ್ನುವಂತ ಭಾವನೆಗಳು ಎಲ್ಲಿವರೆಗೂ ಇರ್ತಾವ ಅಲ್ಲಿವರೆಗೂ ಅವನಿಗೆ ವಿದ್ಯೆಯನ್ನ ಹೇಳ್ಕೊಡ್ತಿದ್ದಿಲ್ಲ. ಅವನ್ ಬಿಟ್ಟು ಬಂದಾಗ, ಅಹಂಭಾವ ಮಮಕಾರ ಭಾವನ ಬಿಟ್ಟು ಬಂದಾಗ, ಬಿಟ್ಟು ಹೋದಾಗ ಅಲ್ಲಿ ವಿದ್ಯೆಯನ್ನ ಪರ ವಿದ್ಯೆಯನ್ನ ಹೇಳ್ಕೊಡ್ತಿದ್ರು. ಅಂತ ಒಂದು ವಿದ್ಯೆ ಅವರಲ್ಲಿ ಇರ್ತಕ್ಕೆ. ಅಂತ ಗುರು ಸೇವಾದಿಗಳಲ್ಲಿ ನಾವು ತೊಡಗಿದಾಗ ಈ ಮನುಷ್ಯ ಜನ್ಮ ಸಾರ್ಥಕವನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ. ಅಂತ ಒಂದು ವಿಚಾರದೊಳಗೆ ತೊಡಗಿ ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಂಡು ಅಂತೇಳಿ ನಾನು ಒಂದು 2 ಮಾತು